ಪೊಲೀಸರನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಹಿಂದೂ ಯುವಕರನ್ನು, ಹಿಂದೂ ಹೋರಾಟಗಾರರನ್ನು ಅಥವಾ ಬಿ ಜೆ ಪಿ ಪರ ಕಾರ್ಯಕರ್ತರನ್ನು ಶಿಕ್ಷಿಸ್ತಾ ಇದ್ದಾರೆ. ಪೊಲೀಸ್ ದುರುಪಯೋಗ ಮಾಡ್ಕೊಂಡು ಇವರು ಡಿಕ್ಟೇಟರ್ ಅದಾರ, ಸರ್ವಾಧಿಕಾರಿಗಳಿದ್ದಾರೆ. ಈ ಅಧಿಕಾರಿಗಳ ಜೊತೆಗೆ ಇವರಿದ್ದಂಥ ಕಾಂಗ್ರೆಸ್ಸಿಗರು ವಂಶ ಪಾರಂಪರ್ಯದ ಆಡಳಿತ ಎಲ್ಲ ಟೀಕಾ ಮಾಡ್ತಾ ಇದ್ದಾರೆ. ಮಾಡಲಿ, ಅದಕ್ಕೆ ನಮ್ಮ ಛಲವಾದಿ ನಾರಾಯಣರವರು ಸಹಿತ ಇದು ನಾಟಕ ರೀ, ನಮ್ಮ ಇದು ಧಮಕಿ ಹಾಕಿದ್ದಾರೆ, ನಮಗೆ ಮೊಕದ್ದಮೆ ಹಾಕ್ತಾನೆ ಅಂತೇಳಿ. ಹಾಕಿರಿ ಮೊಕದ್ದಮೆ ಅಂತ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲರೂ ನೋಡಿದಾಗ ಇವರೆಲ್ಲರೂ ಇವತ್ತೇನೋ ವಿರೋಧ ಪಕ್ಷದಲ್ಲಿದ್ದಾರೆ ಬಿ ಜೆ ಪಿಗರು. ದೊಡ್ಡ ಸಮಾವೇಶ ಮಾಡಿದ್ರಿ, ಜನರು ದುಡ್ಡು. ಮತ್ತು ಇವರು ಸಮಾವೇಶ ಮಾಡ್ತಾರಲ್ರಿ ಬಿ ಜೆ ಪಿಗರು, ಅದು ಜನರು ದುಡ್ಡು ಅಲ್ಲ. ಎಷ್ಟು ನಾವು ಅಂದ್ರೆ ನಾ ಹೇಳೋದು ಉದ್ದೇಶ ಇಲ್ಲಿ ಒಂದು ಇದರಲ್ಲಿ ಟೀಕಾ ಮಾಡೋರಂತಲ್ಲ, ಇಬ್ಬರು ಹೇಳಬೇಕಾಗಿದೆ. ಇವತ್ತು ನಮ್ಮ ಜನಕ್ಕೆ ತಿಳಿಸ್ಬೇಕಾಗಿದೆ ಇವ್ರು ಹಿಂಗಿದ್ದಾರಪ್ಪ ಅಂತ. ಇದ್ರೊಳಗೆ ನಿಮಗೆ ಯಾರು ಸರಿ ಇಲ್ಲ ಸರ್, ಯಾರು ತಪ್ಪಲ್ಲ ಸರ್, ನಿಮ್ಗೆ ಬಿಟ್ಟು ವಿಷಯ. ಪತ್ರಕರ್ತರ ಕೆಲಸ ಏನಪ್ಪ ಅಂತಂದರೆ ಇಬ್ಬರು ಹಿಂಗಿದ್ದಾರಪ್ಪ, ಇವರೊಬ್ಬರು ಕೂಡ ಆರೋಪ ಮಾಡ್ತಾರೆ, ಇನ್ನೊಬ್ಬರು ಈ ಆರೋಪ ಪ್ರತ್ಯಾರೋಪಗಳು, ಇದರಲ್ಲಿ ಯಾರು ಹೆಚ್ಚು ಆ ಆರೋಪಗಳಿಗೆ ಯೋಗ್ಯರಿದ್ದಾರೆ ಅನ್ನೋದು ಮತದಾರರ ನಿರ್ಣಯ, ಅವರ ಬುದ್ಧಿಮತ್ತೆಗೆ ಬಿಟ್ಟಂಥದ್ದು. ಹೇಗೆ ಎಲ್ಲರೂ ಹೇಳ್ತಾರೆ ನಾನು ಸಜ್ಜನಪ್ಪ, ನಾ ಪ್ರಾಮಾಣಿಕರಣ ಏನೂ ಇಲ್ಲ ಅಂತ. ನಾವು ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಅದ, ನಾನು ತಪ್ಪು ಮಾಡೇ ಇಲ್ಲ, ನಾನು ಅನ್ಯಾಯ ಮಾಡೇ ಇಲ್ಲ, ನಾನು ನ್ಯಾಯಪರ ಅಂತೇಳಿ. ಮತ್ತು ಎಲ್ಲರೂ ನ್ಯಾಯಪರ ಇದ್ರೆ, ಎಲ್ಲರೂ ಅನ್ಯಾಯ ಮಾಡಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ದು ಯಾಕೆ ಹುಡುಕ್ತಾವ್ರೆ ಅವು? ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಮತ್ತೇನೋ ಆಯಿತು. ಇವರು ಇಲ್ಲದಕ್ಕೆ ಅದನ್ನು ಪ್ರೂವ್ ಮಾಡೋ ಸಲುವಾಗಿ ಅದು ತನಿಖಾ ಸಂಸ್ಥೆಗಳು ಯಾಕೆ ಹುಡುಕ್ತಾವ?